ಸಚಿವ ಕೆ.ಎಚ್. ಮುನಿಯಪ್ಪನ ಜೊತೆ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ತಿರುಪತಿಯಲ್ಲಿ ಲಡ್ಡು ತಯಾರಿಕೆಗೆ ಪ್ರಾಣಿಗಳ ಕೊಬ್ಬನ್ನು ಬಳಕೆ ಮಾಡ್ತಿರೋ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡ್ತಿರ್ತಾವೆ ಅಂತ? ಈಗಾಗಲೇ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವರು. ಇದು ಆಗಬಾರ್ದಾಗಿತ್ತು. ಇದು ಸೆಂಟಿಮೆಂಟಲ್ ವಿಷಯ, ಜೊತೆಗೆ ಪವಿತ್ರವಾದಂಥ ಸ್ಥಳ. ಅಲ್ಲಿ ಮೊದಲಿಂದಾನು ತುಪ್ಪದಲ್ಲಿ ಮಾಡ್ತಾಯಿದ್ದರು. ಇದು ಆಗಬಾರ್ದಾಗಿತ್ತು. ಅದಕ್ಕೆ ಎನ್ಕ್ವೈರಿ ಆಗ್ತದೆ, ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕು. ಯಾವತ್ತೂ ಇನ್ನು ಇಂಥದ್ದು ಹಾಕ್ಕೊಡು. ಇವತ್ತು ಬೆಂಗಳೂರದು KMF ತಗೊಳ್ಳೋ ತೀರ್ಮಾನ ಮಾಡೋದಕ್ಕೆ ಸ್ವಾಗತ ಮಾಡ್ತೀನಿ. ನಮ್ಮಲ್ಲಿ ಸಾಕಷ್ಟು ಇದೆ, ಅದನ್ನು ಸದುಪಯೋಗ ಮಾಡ್ಕೋಬೋದು. ಮುಖ್ಯಮಂತ್ರಿಗಳು ಎನ್ಕ್ವೈರಿ ಮಾಡಿ ತೀರ್ಮಾನ ತಗೊಳ್ತಾರೆ. ಇದಂತೂ ಆಗಬಾರ್ದಾಗಿದೆ. ಕಠಿಣವಾದಂಥ ಶಿಕ್ಷೆ ಆಗಬೇಕು ಇದನ್ನು ಮಾಡಿರೋದು. 4 ವರ್ಷದಿಂದ ಪೂರೈಕೆ ಆಗ್ತಿಲ್ಲ ನಂದಿನಿಯ ತುಪ್ಪ, ಈಗ ಆಗ್ತಾ ಇದೆ. ಮತ್ತೇನಾದ್ರು ಆತಂಕ ಇದೆ, ಸ್ಥಗಿತಗೊಳಿಸ್ತಾರೆ ಆ ಥರ ಏನಾದರೂ? ಅವರು ಅಗ್ರಿಮೆಂಟ್ ಮಾಡಿರ್ತಾರೆ, ಏನೂ ತೊಂದರೆ ಇರಲ್ಲ, ತಗೊಳ್ತಾರೆ ಅವರು. ಸರ್, ಈಗ ಮತ್ತೊಂದು ತಮ್ಮ ಇಲಾಖೆಗೆ ಸಂಬಂಧಪಟ್ಟಾಗ ಈಗ ಕಿಟ್ಟನ್ನು ಕೊಡಬೇಕು ಅನ್ನೋ ಚರ್ಚೆ ಆಗ್ತಾ ಇತ್ತು. ಮತ್ತೆ ಎಲ್ಲಿ ತನಕ ಬಂತು? ಈ ಕ್ಯಾಬಿನೆಟ್ ಚರ್ಚೆ ಆಗುತ್ತಾ? ಗುರುವಾರ ಕ್ಯಾಬಿನೆಟ್ ನಡೆಯುತ್ತೆ. ನಾವಿನ್ನು ಸರ್ವೆ ಮಾಡ್ತಾ ಇದ್ದೀವಿ. ಕಾರ್ಡ್ಸು ಫೈನಲ್ ಮಾಡಬೇಕಾಗಿದೆ. ಆ ಕಾರ್ಡ್ಸ್ ಎಲ್ಲ ಫೈನಲ್ ಆಗಿ ಹೊಸದಾಗಿ BPL ಬೇರೆ ಕೇಳ್ತಾ ಇರೋರ್ಗು ನೋಡಬೇಕು. ಇದರಲ್ಲಿ ಈ ಎಲ್ಲ ಡೀಟೇಲು ಸ್ಕ್ರೂಟ್ನಿ ಮಾಡ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ಅದನ್ನು ತಗೊಳ್ಳೋವಂಥದ್ದು ತೀರ್ಮಾನ ಮಾಡ್ತೀವಿ. ಸರ್, ಈಗ ಪರಿಶೀಲನೆ ಕಾರ್ಯ ಯಾವ ರೀತಿ ಆಗ್ತಿದೆ ಸರ್? ಕಾರ್ಡ್ಗಳ ಪರಿಶೀಲನೆ ಕಾರ್ಯ ಆಲ್ಮೋಸ್ಟ್ ಇನ್ನೊಂದು ತಿಂಗಳಲ್ಲಿ ಎಲ್ಲ ಮುಗಿತದೆ. ಥ್ಯಾಂಕ್ ಯು. ಸರ್, ಕೊನೆ ಪ್ರಶ್ನೆ ಸರ್. ಈಗ ಜೋಶಿಯವರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ, ಎಲ್ಲರನ್ನೂ ಕೂಡ ಹುಡುಕಿ ಕಾಂಗ್ರೆಸ್ಸು FIR ಆಗ್ತಾ ಇದೆ, ದ್ವೇಷದ ರಾಜಕಾರಣನ ಮುಂದುವರ್ಸ್ಕೊಂಡು ಬಂದಿದೆ ಅಂತ. ಇಲ್ಲ, ಅಂಥದ್ದೇನು ಮಾಡ್ತಾ ಇದೆಯಲ್ಲ. ಕಾನೂನುಬದ್ಧವಾಗಿ ಏನು ಕಂಪ್ಲೇಂಟ್ ಬರ್ತದೆ ಅದರ ಆಧಾರದ ಮೇಲೆ ಮಾಡ್ತಾರೆ, ಬಿಟ್ಟರೆ ವಿನಾಕಾರಣವಾಗಿ ಮಾಡುವಂಥದ್ದು ಇಲ್ಲ. ಥ್ಯಾಂಕ್ ಯು. ಇದಿಷ್ಟು ಕೂಡ ಸಚಿವ ಕೆ.ಎಚ್. ಮುನಿಯಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಾಣೇಶ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.